ಹರಿ ಓಂ ಸಾಯಿರಾಮ್ ಫ್ರೆಂಡ್ಸ್. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ನಮಗೆ ಯಾವ ವಿಷಯದ ಬಗ್ಗೆ ತಿಳ್ಕೋಬೇಕಾಗಿದೆ ಅಂತ ನೋಡೋಣ. ಇಲ್ಲಿ ನಿಮ್ಮ ಮುಂದೆ 3 ಕಾರ್ಡ್ಸ್ ಇದೆ, 2 ಒರಾಕಲ್ ಕಾರ್ಡ್ಸ್ ಇದೆ, ಒಂದು ಟ್ಯಾರೋಟ್ ಕಾರ್ಡ್ ಇದೆ. ಇದರಲ್ಲಿ ನಾವು ಏನು ಕಂಡುಹಿಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ಜೀವನದಲ್ಲಿ ಬಂದಿರುವ 3ನೇ ವ್ಯಕ್ತಿಯಿಂದ ನಿಮಗೆ ಸಮಸ್ಯೆ ಹೇಗಿದೆ, ಎಷ್ಟು ಮಟ್ಟಿಗಿದೆ, ಅವರಿಂದ ನಿಮಗೆ ಯಾವ ಸಮಸ್ಯೆ ಆಗ್ತಾ ಇದೆ, ಅಥವಾ 3ನೇ ವ್ಯಕ್ತಿಯಿಂದ ನಿಮಗೆ ಜೀವನದಲ್ಲಿ ಒಳ್ಳೇದಾಗ್ತಾ ಇದೆಯಾ ಏನು ಅಂತ ನೋಡೋಣ. ಮೊದಲಿಗೆ ನಾನು ಏಂಜಲ್ಸ್ನ ಆನ್ಸರ್ಸ್ ಕೇಳೋಣ. ಹಿಂದೆ ಹೇಗಿತ್ತು ನಿಮ್ಮ ಲೈಫು, ನೀವು ಹೇಗೆ ನಡೆಸ್ಕೊಂಡು ಬಂದಿದ್ದೀರಾ, ಅಂದರೆ ನಿನ್ನೆಯವರೆಗೂ, ಇದುವರೆಗೂ 3 ಮಂತ್ಸಿಂದ ನಿನ್ನೆಯವರೆಗೂ ನಿಮ್ಮ ಜೀವನ ಹೇಗೆ ನಡೆಸ್ಕೊಂಡು ಬಂದಿದ್ದೀರಾ ಅಂತ ನೋಡೋಣ. ಓಕೆ, ಚೈಲ್ಡ್ಹುಡ್ ಟ್ರಾಮಾ ಶುಡ್ ಗೆಟ್ ಕ್ಲಿಯರ್ಡ್ ಅಂತ ಹೇಳ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಲ್ಲಿ ಕೆಲವು ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಇರುವಂಥ ಕೆಲವು ಟ್ರಾಮಾ ಇದೆ. ಟ್ರಾಮಾ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ, ಕೆಲವು ನಿಮಗೆ ಜೀವನದಲ್ಲಿ ಬೇಡ ಅಂತ ಅಂದ್ಕೊಂಡಿದ್ದಂಥದ್ದೆಲ್ಲ ಚಿಕ್ಕ ವಯಸ್ಸಲ್ಲಿ ಅನುಭವ ಮಾಡಿರೋವಂಥದ್ದು. ಕಷ್ಟಕರವಾದಂಥ ಅನುಭವಗಳು, ನಿಮಗೆ ಮಾಡಬಾರ್ದಂಥ ಅನುಭವಗಳನ್ನ ನೀವು ಮಾಡಿದ್ದೀರಾ. ನಿಮ್ಮ ಜೀವನದಲ್ಲಿ ಸಾಕಷ್ಟು ನೀವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀರಾ. ಮೇ ಬಿ ನಿಮ್ಮ ತಂದೆ ತಾಯಿಯಿಂದ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಅವರಿಂದ ಇರ್ಬೋದು. ಸೊ ಫ್ರೆಂಡ್ಸ್, ನಾನು ಹೇಳ್ತಿರೋ ಹಾಗೆ, ಚಿಕ್ಕ ವಯಸ್ಸಲ್ಲಿ ನೀವು ಏನೇ ಕಷ್ಟ ಯಾವುದೇ ರೀತಿಯಲ್ಲಿ ನೋಡಿರ್ಬೋದು, ಯಾವ ರಿಲೇಷನ್ಗಳಿಂದ ಆಗಿರ್ಬೋದು, ಅಥವಾ ನಿಮ್ಮ ಜೊತೆಯಲ್ಲಿ ಹುಟ್ಟಿದಂಥ ಅಣ್ಣ ತಮ್ಮ ತಂಗಿ ಯಾರ ಜೊತೆ ಅದು ಆಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಚೈಲ್ಡ್ಹುಡ್ ಟ್ರಾಮಾ ಇದ್ದರೆ ಅದು ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿದ್ರೆ ಅಕ್ಸೆಪ್ಟ್ ಮಾಡಿ ಅದನ್ನು ತೆಗೆದು ಹಾಕೋದಕ್ಕೆ ಟ್ರೈ ಮಾಡಿ ಮನಸ್ಸಿಂದ. ಯಾಕೆ ಅಂದರೆ ಯಾವುದೇ ರೀತಿಯ ಟ್ರಾಮಾಗಳಿದ್ದರೆ ನಿಮ್ಮ ಲೈಫಲ್ಲಿ ಬ್ಲಾಕೇಜಸ್ ಆಗುತ್ತೆ. ಓಕೆ, ಬ್ಲಾಕೇಜಸ್ ಅಂತ ಅಂದರೆ ನೆಗೆಟಿವ್ ಆಗಿ ಅಂತ ಅಂದರೆ ಏನು ಕೆಲಸ ಮುಂದೆ ನಿಮಗೆ ಫ್ಯೂಚರ್ ಏನು ಮಾಡಬೇಕು ಅಂದ್ಕೊಂಡಿರ್ತಾರೆ ಅದು ಮಾಡೋದಕ್ಕಾಗಲ್ಲ. ಪ್ರತಿಯೊಂದು ನಾವು ಏನೇ ಮಾಡಬೇಕು ಅಂದ್ರೂ ನಮ್ಮಲ್ಲಿರೋ ಬ್ಲಾಕೇಜಸ್ನ ನಾವು ತೆಗಿಬೇಕಾಗತ್ತೆ. ಆ ಬ್ಲಾಕೇಜಸ್ನ ತೆಗಿಯೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಏಂಜಲ್ ಇದೊಂದು ಆನ್ಸರ್ ಹೇಳ್ತಾರೆ. ಪಾಸ್ಟಲ್ಲಿ ನಿಮಗೆ ಈ ರೀತಿ ಪಾಸ್ಟ್ದು ಒಂದಿದೆ ಅಂತ. ಆ್ಯಂಡ್ ಇನ್ನೇನು ಕೊಡ್ತಾ ಇದ್ದಾರೆ ನೋಡಿ, ಬಿ ಅವೇರ್ ಆಫ್ ನೆಗೆಟಿವ್ ಬ್ಲಾಕೇಜಸ್ ಇನ್ ಫ್ಯೂಚರ್. ನೋಡಿ, ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಟ್ರಾಮಾ ಇದ್ದರೆ, ಯಾವುದೇ ಒಂದು ಮೈಂಡಲ್ಲಿ ಸ್ವಲ್ಪ ಭಯ ಭೀತಿ ಎಲ್ಲ ಇದ್ದರೆ ನಿಮಗೆ ಬ್ಲಾಕೇಜಸ್ ಆಗುತ್ತೆ ಫ್ಯೂಚರಲ್ಲಿ. ಅಂದರೆ ಹಣಕಾಸಿನ ಸಮಸ್ಯೆ ಬರ್ಬೋದು, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು, ನಂಬಿಕೆ ಕಳ್ಕೊಬೋದು ಜೀವನದಲ್ಲಿ. ಪ್ರತಿಯೊಂದು ಜಾಗದಲ್ಲಿ ಇವಾಗ ನೀವು ಜಾಬ್ಗೆ ಹೋಗ್ತಿದ್ರು ಅಲ್ಲೂ ನಿಮಗೆ ಸಮಸ್ಯೆಗಳಾಗ್ತಿರುತ್ತೆ. ಎಲ್ಲರ ಕಡೆಯಿಂದನೂ ಸಮಸ್ಯೆಗಳು ನೋಡ್ತಾ ಇರ್ತೀರ. ಮನೆಯಲ್ಲೂ ಕೂಡ ಹೊಸ ರಿಲೇಷನ್ಶಿಪ್ ಬಂದರೂ ನಿಮ್ಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋ ಥರ ಫೀಲ್ ಆಗುತ್ತೆ. ಈ ರೀತಿ ಎಲ್ಲ ಪರಿಸ್ಥಿತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಯಾವುದೇ ರೀತಿಯ ಒಂದು ಟ್ರಾಮಾ ಇದ್ರೂ ಅದನ್ನು ಹೊರ ಹಾಕೋದನ್ನು ನಾನು ರೆಮಿಡಿ ನಿಮಗೆ ಹೇಳ್ತೀನಿ. ಆ್ಯಂಡ್ ಲಾಸ್ಟ್ 3ನೇದು ನೋಡೋಣ. ಎಸ್, ಥರ್ಡ್ ಪರ್ಸನ್ ಎಂಟರ್ಡ್ ಇನ್ ಟು ಯುವರ್ ಲೈಫ್. ನಾನು ಹೇಳಿದಾಗೆ ನಾವಿವತ್ತು ಟ್ಯಾರೋಟ್ ರೀಡಿಂಗಲ್ಲಿ ನಿಮ್ಮ ಜೀವನದಲ್ಲಿ ಥರ್ಡ್ ಪರ್ಸನ್ ಎಂಟ್ರಿ ಆಗಿದಾರಾ ಇಲ್ವಾ ಅನ್ನೋ ಕಾರಣನ ನಾನು ನೋಡೋಣ ಅಂತ ನಿಮಗೆ ಹೇಳಿದೆ. ಅದೇ ರೀತಿಯ ಏಂಜಲ್ಲು ಕೂಡ ನಿಮ್ಮ ಜೀವನದಲ್ಲಿ ಅದು ನೆಗೆಟಿವ್ ಆಗಿ ಥರ್ಡ್ ಪರ್ಸನ್ ಎಂಟ್ರಿ ಇದೆ ಅಂತ ಕಾರ್ಡಲ್ಲಿ ಹೇಳ್ತಾ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಇದು ಏಂಜಲ್ ನಿಮಗಾಗಿ ಕೊಡ್ತಾ ಇರೋ ಅಂಥ ಒಂದು ಉತ್ತರ. ಇದು ನನಗೆ ಸ್ವಲ್ಪ ಇಂಟ್ಯೂಟಿವ್ ಆಗಿ ಅನ್ನಿಸ್ತು. ಇದು ನಿಜವಾಗ್ಲೂ ನಿಮಗೆ ಗೊತ್ತಾಗಬೇಕಾಗಿದೆ, ರೆಸನೇಟ್ ಆಗೋ ಅಂಥದ್ದು. ನಿಮ್ಮ ಜೀವನದಲ್ಲಿ ನೀವು ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋ ಅಂಥ ಕಷ್ಟ ನೀವು ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತು.
ಅದಕ್ಕೆ ಇವತ್ತು ಏಂಜಲ್ ನಿಜವಾಗ್ಲೂ ನಿಮಗೆ ಆನ್ಸರು ಕರೆಕ್ಟಾಗಿ ನಿಮ್ಮ ಲೈಫಿಗೆ ಕರೆಕ್ಟಾಗಿ ಏನು ಆನ್ಸರ್ ಕೊಡಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ಎಸ್, ಇದನ್ನು ನೆಗೆಟಿವಿಟಿನ ತೆಗೆಯೋ ಅಂಥ ರೆಮಿಡಿ ಕೂಡ ನಾನು ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ, ವರಿ ಮಾಡಬೇಡಿ. ಈ ಈ ನೆಗೆಟಿವ್ ಎಂಟರ್ ಆಗೋದಕ್ಕೆ ಕಾರಣ ಏನು? ನಿಮ್ಮ ಚೈಲ್ಡ್ಹುಡ್ ಟ್ರಾಮಾನ, ಅಥವಾ ನಿಮಗೆ ಬೇರೆ ಮೂರನೇ ವ್ಯಕ್ತಿ ಬಂದಿದ್ದಾರೆ, ಹೌದು. ಆ ಮೂರನೇ ವ್ಯಕ್ತಿ ಯಾರು, ಯಾಕೆ ಬಂದರು, ನಿಮ್ಮ ಹತ್ರ ಏನವರು ಕೇಳೋದಕ್ಕೋಸ್ಕರ ಬಂದರು, ಯಾವ ಕಾರಣಕ್ಕೋಸ್ಕರ ನಿಮ್ಮ ಹತ್ರಕ್ಕೆ ಬಂದರು ಅಂತ ನಾವು ಉತ್ತರ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಟ್ರೂತ್ ಬಿ ಟೋಲ್ಡ್ ಅಂತ ಬಂದಿದೆ ಕಾರ್ಡಲ್ಲಿ. ಅಂದರೆ ಏನರ್ಥ? ನಿಜನ ಹೇಳಬೇಕಾಗಿರುವಂಥ ಸಮಯ ಇದು. ಟ್ರೂಟ್ ಬಿ ಟೋಲ್ಡ್ ಅಂತ ಬಂದಿದೆ ಅಂದರೆ ನಿಜ ತಿಳ್ಕೊಳ್ಳೋ ಸಮಯ ಬಂದಿದೆ. ನಿಜವಾಗ್ಲೂ ನೀವು ಇಷ್ಟು ದಿವಸದಿಂದ ನೀವು ಒಳಗಡೆನೇ ಕಷ್ಟ ಅನುಭವಿಸ್ತಾ ಇದ್ದೀರಾ, ಯಾರ ಹತ್ರನೂ ಹೇಳ್ಕೊಂಡ್ರು ಯಾರಿಗೂ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಅಂತ ಚೆನ್ನಾಗಿ ಗೊತ್ತಾಗಿದೆ. ನಿಮ್ಮ ಪರಿಸ್ಥಿತಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗಿದೆ ಫ್ರೆಂಡ್ಸ್. ವರಿ ಮಾಡಬೇಡಿ, ನಿಮ್ಮ ಪರಿಸ್ಥಿತಿ ಅರ್ಥ ಆಗೋ ಸಮಯ ಖಂಡಿತ ಇವಾಗ ಇಲ್ಲೇ ಹತ್ತಿರದಲ್ಲೇ ಇದೆ. ವರಿ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಂಥ ಕೆಟ್ಟದ್ದು ನಡೆಯೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಏಂಜಲ್ಸ್ ನಿಮ್ಮ ಜೊತೆಗೆ ಇದ್ದಾರೆ. ಫೋರ್ಕ್ ಇನ್ ದ ರೋಡ್ ಅಂತ ಬಂದಿದೆ. ರೋಡು ಸ್ವಲ್ಪ ನಿಮಗೆ ಹೆಂಗಾಗಿದೆ ಅಂತ ಅಂದರೆ, ಈ ದಾರಿಲಿ ಹೋಗಲಾ, ಆ ದಾರಿಲಿ ಹೋಗಲಾ, ಅಥವಾ ಯಾವ ದಾರಿಲಿ ಹೋದರೆ ನನಗೆ ಸರಿ ಹೋಗುತ್ತೆ, ನನ್ನ ಜೀವನದಲ್ಲಿ ಸರಿಯಾಗಿರೋವಂಥ ರೋಡ್ ಯಾವುದು, ದಾರಿ ಯಾವುದು ಅಂತ ನಿಮಗೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಕೂತಿದ್ದೀರಾ ಫ್ರೆಂಡ್ಸ್. ಹೌದು, ಪರವಾಗಿಲ್ಲ. ಅಟ್ ಪ್ರೆಸೆಂಟ್ ನಿಮಗೆ ಈ ರೀತಿ ಪರಿಸ್ಥಿತಿ ಇದೆ. ನಿಜ ತಿಳ್ಕೊಳ್ಳೋ ಸಮಯ ಬಂದಿದೆ. ಮತ್ತು ನಿಮಗೆ ದಾರಿಗಳು ಕನ್ಫ್ಯೂಷನ್ ಆಗಿ ಕಾಣಿಸ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಥರ. ಆ ವ್ಯಕ್ತಿಗೆ ಸರಿಯಾಗಿ ಪಾಠ ಕಲಿಸೋದಕ್ಕೆ ಏನು ಮಾಡ್ಬೋದು? ಕಾರ್ಡ್ಸ್, ಅ ಚೇಂಜ್ ಇನ್ ದ ವಿಂಡ್. ವಾವ್, ನೋಡಿ, ಇದು ಮೇನ್ ಇಂಪಾರ್ಟೆಂಟ್, ನಮಗೆ ಬೇಕಾಗಿರೋ ಅಂಥದ್ದು. ಗಾಳಿಯಲ್ಲಿ ಚೇಂಜ್ ಕಾಣಿಸ್ತಾ ಇದೆ ಅಂದರೆ, ಏರ್ ಅಂದರೆ ಏನು? ಫೈರ್ ಇದಕ್ಕೆ ಎಲಿಮೆಂಟ್ಗೆ ಆಗುತ್ತೆ, ಹೌದಾ? ಏರ್ ಬಂದ್ಬಿಟ್ಟು, ಈ ವಿಂಡ್ ಬಂದ್ಬಿಟ್ಟು ದಾರಿ ಚೇಂಜ್ ಆಗ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಮಯ ಬಂದಿದೆ. ನಿಮಗೀಗ ಒಳ್ಳೆಯ ದಿನಗಳು ಹತ್ತಿರ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿಯಾಗಿ ಬಂದಿದ್ದಾರೆ, ಅವರ ಪ್ರತಿಯೊಂದು ಆಟಗಳು ಏನೇನು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅದೆಲ್ಲ ಮುಗಿಯೋ ಸಮಯ ಬಂದಿದೆ. ಅವ್ರ ಆಟ ಇನ್ಮೇಲೆ ಏನೂ ನಡೆಯೋದಿಲ್ಲ. ಇನ್ಮೇಲಿಂದ ನಿಮ್ಮ ಗೇಮ್ ಶುರು ಆಗುತ್ತೆ. ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ನಡೆಯುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಇಂಥ ವ್ಯಕ್ತಿಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಈಗ ಸಾಕಷ್ಟು ನಿಮ್ಮ ಜೀವನದಲ್ಲಿ ಅವ್ರು ಆಟ ಆಡಿರ್ಬೋದು, ಬಟ್ ನಿಮ್ಮನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ಆಟ ಆಡೋಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಪರಿಸ್ಥಿತಿ, ಈಗ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ನೀವು ತುಂಬ ಧೈರ್ಯಶಾಲಿ ಇದ್ದೀರಾ, ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ನೀವು ತುಂಬ ಪೆಟ್ ಲವರ್ ಕೂಡ. ನಿಮಗೆ ಸೆಲ್ಫ್ ಲವ್ ತುಂಬ ಚೆನ್ನಾಗಿದೆ ನಿಮ್ಮಲ್ಲಿ. ನೀವು ತುಂಬ ಒಳ್ಳೆಯ ವ್ಯಕ್ತಿ. ನೀವು ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ಅಂದರೆ, ದಾನ ಧರ್ಮ ಮಾಡೋದು, ಇನ್ನೊಬ್ಬರು ಎಮೋಷನ್ಸ್ ಜೊತೆ ಆಟ ಆಡೋವಂಥ ವ್ಯಕ್ತಿ ಅಲ್ಲ ನೀವು. ಇನ್ನೊಬ್ಬರು ಎಮೋಷನ್ಸ್ಗೆ ನೀವು ಸ್ಪಂದಿಸ್ತೀರಾ. ನೀವು ಒಳ್ಳೆ ರೀತಿಯಲ್ಲಿ, ಒಳ್ಳೆ ಮನೋಭಾವನೆಯಲ್ಲಿ ಪ್ರೀತಿನ ಇನ್ನೊಬ್ರಿಗೆ ತೋರಿಸ್ತೀರಾ ನೀವು. ಆ್ಯಂಡ್ ನಿಮ್ಮನ್ನು ನೀವು ಕೂಡ ತುಂಬ ಇಷ್ಟಪಡ್ತೀರಾ. ನೀವು ತುಂಬ ಲಾಯಲ್ ಪರ್ಸನ್ ನೀವು, ಆ್ಯಂಡ್ ತುಂಬ ಹಾನೆಸ್ಟ್ ಪರ್ಸನ್ ನೀವು. ಎಂಥ ಸಮಯ ಬಂದ್ರೂ ಅದನ್ನು ಹ್ಯಾಂಡಲ್ ಮಾಡೋದನ್ನು ನೀವು ಕಲಿತೀರಾ. ಈಗ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಮೂರನೇ ವ್ಯಕ್ತಿ ಎಂಟ್ರಿ ಇದೆ ಅಂತ ನಿಮಗೆ ಗೊತ್ತಿದೆ. ಆದರೆ ಆ ವ್ಯಕ್ತಿ ಏನಕ್ಕೋಸ್ಕರ ಬಂದಿದ್ದಾರೆ, ಅವ್ರಿಗೆ ನಿಮ್ಮಿಂದ ಏನು ಆಗಬೇಕಾಗಿದೆ, ನಿಮ್ಮ ಹತ್ರ ಏನು ಕಿತ್ಕೊಳ್ಳೋಕೆ ಬಂದಿದ್ದಾರೆ ಅಂತ ನೋಡಬೇಕು, ಅದನ್ನು ತಿಳ್ಕೊಬೇಕಾಗಿದೆ ಫ್ರೆಂಡ್ಸ್. ಎಸ್,
9 ಆಫ್ ವ್ಯಾಂಡ್ಸ್ ಬಂದಿದೆ, ಅಂದರೆ ನಿಮ್ಮ ಕೆಟ್ಟ ಸಮಯಗಳು ಕಳೆಯುವಂಥ ಸಮಯ ಬಂದಿದೆ. ಇಲ್ಲಿವರೆಗೂ ನೀವು ಹೇಗೋ ತಾಳ್ಮೆಯಿಂದ ಎಷ್ಟೇ ಕೋಪ ಬಂದರೂ, ನಿಮ್ಮ ಒಳಗಡೆ ಎಂಥ ಬೆಂಕಿ ಇದ್ರೂ ಕೂಡ, ನೀವು ಎಷ್ಟೇ ಚಾರ್ಮಿಂಗ್, ನೀವು ಅಗ್ರೆಸಿವ್ ಇದ್ರೂ ಕಾಮಾಗಿ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಬಂದಿರ. ಟೂ ಗುಡ್ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ಅಂದರೆ, ನೀವು ಜೀವನದಲ್ಲಿ ಸತತವಾಗಿ ಎಲ್ಲ ಒಳ್ಳೆಯ ಏರಿಳಿತಗಳು, ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ಕೊಂಡು ಬಂದಿರೋದ್ರಿಂದ ನಿಮ್ಗೆ ಹೇಗಾಗ್ಬಿಟ್ಟಿದೆ ಅಂದರೆ, ಯಾರೇ ಒಬ್ಬರು ಬಂದ್ರೂ ನೀವು ಕಂಡಿಡಿಯೋ ಥರ ಆಗ್ಬಿಟ್ಟಿದ್ದೀರ. ನಿಜವಾಗ್ಲೂ ನಿಮ್ಮ ಇಂಟ್ಯೂಟಿವ್ ಮೈಂಡ್ ಹೇಳುತ್ತೆ, ಇವ್ರು ನಿಮ್ಮ ಜೀವನದಲ್ಲಿ ಬಂದಿರೋದು ಯಾವ ಕಾರಣಕ್ಕೆ ಬಂದಿದ್ದಾರೆ, ಇವರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಇವ್ರು ಯಾತಕ್ಕೋಸ್ಕರ ಬಂದರು ನಿಮ್ಮ ಜೀವನದಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀರ. ನಿಮಗೂ ಗೊತ್ತಾಗಿರಬೇಕು ಆಲ್ಮೋಸ್ಟ್ ಈಗ, ಲೈಕ್ ನಿಮ್ಮ ಜೀವನದಲ್ಲಿ ಇವರು ಬಂದಿರೋನು ಮೂರನೇ ವ್ಯಕ್ತಿ ಯಾರೇ ಆಗಿದ್ರೂ ತುಂಬ ದಿವಸ ಉಳಿಯಲ್ಲ, ಬೇಗ ಅವ್ರು ಹೋಗ್ತಾರೆ. ಆದರೆ ಹೋಗುವಾಗ ಸರಿಯಾದ ಪಾಠ ಕಲ್ತು ಹೋಗ್ತಾರೆ. ಇನ್ನೊಬ್ಬರು ಜೀವನದಲ್ಲಿ ಆಟ ಆಡ್ಬಿಟ್ಟು ಹೋಗ್ತಾರಲ್ವ, ಅಂಥವ್ರಿಗೆ ಯಾವತ್ತೂ ಉಳಿಗಾಲ ಇರೋದಿಲ್ಲ. ಅವರು ಯಾವತ್ತೂ ದೇವರು ಅವರಿಗೆ ಸರಿಯಾದ ಪಾಠ ಕಲಿಸ್ತಾನೆ. ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಹೇಳಿದ್ದು ಖಂಡಿತವಾಗ್ಲೂ ಆಗುತ್ತೆ. 2 ಆಫ್ ಕಪ್ಸ್ ಬಂದಿದೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಬಂದಿದ್ದು ಹೀಗೆ ಬಂದು ಹೀಗೆ ಹೋಯ್ತು, ಬೆಟ್ಟದ ಥರ ಬಂತು, ಮಂಜಿನ ಹಾಗೆ ಕರ್ಗೋಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಬಂದು ಹಾಗೆ ಹುಟ್ಟೋಯ್ತು. ಇನ್ನು 2 ವೀಕ್ಸ್ ಅಥವಾ 2 ಡೇಸ್ ಅಥವಾ ನಿಮ್ಮ 2 ಡೇಸ್ ಅಥವಾ 2 ವೀಕ್ಸ್ ಅಷ್ಟರಲ್ಲಿ ನಿಮ್ಮ ಪ್ರತಿಯೊಂದು ನಿಷ್ಠೆ, ನೇಮ, ಹಾನೆಸ್ಟಿ, ಲಾಯಲ್ಟಿ ಎಲ್ಲ ನಿಮ್ಮ ಯಾರು ಹಸ್ಬೆಂಡಾ ಅಥವಾ ವೈಫಾ ಅಥವಾ ನಿಮ್ಮ ಲವರ ಯಾರು ಆಗಿರ್ಬೋದು, ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನೀವು ಎಷ್ಟು ಲಾಯಲ್ ಇದ್ದೀರಾ. ಇಲ್ಲಿ ನಿಮ್ಮದೇನು ತಪ್ಪಿಲ್ಲ, ನೀವು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ, ನೀವು ತುಂಬ ಕಲ್ಮಶ ಇಲ್ಲಿರೋ ಮನಸ್ಸು ನಿಮ್ಮದಲ್ಲಿ ಈ ವಿಷಯದಲ್ಲಿ ನಿಮ್ಮದೇನು ಕೈವಾಡ ಇಲ್ಲ. ಬೇರೆಯವರು ನಿಮ್ಮನ್ನು ದೂರ ಮಾಡೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗುತ್ತೆ. ಈ 2 ಆಫ್ ಕಪ್ಸು ನಿಜವಾಗ್ಲೂ ಏನು ಹೇಳ್ತಾರೆ ಅಂದರೆ, ನಿಮ್ಮ ಸೋಲ್ಮೇಟ್, ನೀವು ಅವರ ಸೋಲ್ಮೇಟು. ಖಂಡಿತವಾಗ್ಲೂ ನೀವು ದೂರ ಆಗೋದಿಲ್ಲ. ನೀವು ಯಾವಾಗ ಸಮರಸವಾಗಿ ಜೊತೆಯಾಗಿ ಇರುವಂಥ ಸಮಯ ಬಂದಿದೆ. ಇನ್ನು 2 ಡೇಸಲ್ಲಿ ನಿಮಗೆ ವಿಷಯ ಗೊತ್ತಾಗುತ್ತೆ. ನಿಮ್ಮ ಯಾರು ಅಪೋಸಿಟ್ ಇದ್ದಾರಲ್ಲ, ಅವ್ರು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಿಮ್ಮ ಪ್ರತಿಯೊಂದು ಗೊತ್ತಾದರೂ ಅವ್ರು ಏನು ಮಾಡ್ತಾರೆ ಅಂದರೆ, ಅಬ್ಸರ್ವ್ ಮಾಡ್ತಾ ಬರ್ತಾರೆ. ಯಾಕೆ ಹೇಳಲಿಲ್ಲ, ಯಾಕೆ ಸುಮ್ಮನೆ ಆಗ್ಬಿಟ್ರು, ಯಾಕೆ ತಾನು ತಪ್ಪು ಮಾಡಿಲ್ಲ ಅಂದರೂ ಯಾಕೆ ಸುಮ್ಮನೆ ಇದ್ದರು, ಅಂಥದ್ದು ಏನಿತ್ತು, ಯಾಕೆ ನನ್ನ ಹತ್ರ ಸುಮ್ಮನೆ ಆಗಿಬಿಟ್ರು ಅಂತ ಅನ್ನಿಸ್ಬೋದು. ಬಟ್ ಅವ್ರಿಗೆ ಇನ್ನೂ ಒಂದು ಗೊತ್ತು, ನೀವು ಯಾವುದಕ್ಕೂ ಕೂಗಾಡೋದು, ಜಗಳ ಆಡೋದು ಮಾಡಿದ್ರೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಆಮೇಲೆ ನಿಮ್ಮನ್ನೇ ತಪ್ಪು ಅಂತ ಅಂದ್ಬಿಡ್ತಾರೆ ಅವರು ಅಂತ ಅಂದ್ಕೊಂಡು ನೀವು ಕಾಮಾಗಿ ಎಲ್ಲನೂ ಹಿಂದೆನೇ ಬ್ಯಾಕ್ಗ್ರೌಂಡಲ್ಲಿ ನೀವು ಏನು ಮಾಡಬೇಕು ಕೆಲಸ, ಅವ್ರಿಗೆ ಏನು ಅರ್ಥ ಮಾಡಿಸ್ಬೇಕು, ಆ ಅರ್ಥನ ನೀವು ಮಾಡಿಸಿದ್ದೀರ ಫ್ರೆಂಡ್ಸ್. ನಿಜವಾಗ್ಲೂ ನಿಮ್ಮದು ಒಳ್ಳೆಯ ಸ್ನೇಹ ಸಂಬಂಧ ಇದೆ. ನಿಮಗೆ ಪ್ರತಿಯೊಂದು ಒಳ್ಳೆಯ ದಾರಿನೂ ತೋರಿಸ್ತಾ ಇದೆ. ಆ ಚೇಂಜ್ ಇನ್ ದ ವಿಂಡ್ ಅಂತ ಇದೆ ನೋಡಿ, ಆ ಚೇಂಜ್ ಇನ್ ದ ವಿಂಡಲ್ಲೇ 2 ಕಪ್ಸು ಹೇಗೆ ಕಾಣಿಸ್ತಾ ಇದೆ ಅಂದರೆ, ನಿಜವಾಗ್ಲೂ ನಿಮಗೆ ಒಳ್ಳೆಯ ದಿನಗಳು ದೂರ ಇಲ್ಲ, ಹತ್ರನೇ ಇದೆ. ಮೇ ಬಿ ಇದು ನೋಡಾದಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ 24 ಗಂಟೆಲೂ ಕೂಡ 24 ಅವರ್ಸಲ್ಲೂ ಕೂಡ ನಿಮ್ಮ ಸಂಗಾತಿಗೆ ಗೊತ್ತಾಗುತ್ತೆ ನೀವೆಷ್ಟು ಲಾಯಲ್ ಆಗಿದ್ದೀರಾ, ನಿಮ್ಮ ತಪ್ಪಲ್ಲೇನೂ ಇಲ್ಲ ಅನ್ನೋದು. ಹಾಗೆ ಮತ್ತು ಆ ವ್ಯಕ್ತಿ ಯಾರು ನಿಮಗೆ ಮೂರನೇ ವ್ಯಕ್ತಿ ನಿಮಗೆ ಈ ರೀತಿ ಪರಿಸ್ಥಿತಿ ತಂದವನಿಗೆ ಅವರ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋಣ. ಡೀಪ್ಲಿ ಹರ್ಟ್ ಆ್ಯಂಡ್ ಸ್ಯಾಡ್, ಫೀಲಿಂಗ್ ಲಾಸ್ಟ್, ಗ್ರೀವಿಂಗ್ ಆ್ಯಂಡ್ ಡಿಸ್ಪೈರ್, ಬ್ರೇಕಪ್, ಹಾರ್ಟ್ ಬ್ರೋಕನ್ಸ್ ಅಲ್ವಾ. ಬೇರೆಯವ್ರ ಹಾರ್ಟನ್ನ ಬ್ರೇಕ್ ಮಾಡಿದ್ಮೇಲೆ ಅವ್ರ ಹಾರ್ಟ್ ಬ್ರೇಕ್ ಆಗದೆ ಇರುತ್ತಾ? ಯಾವಾಗಲೂ ಕೆಟ್ಟ ಕೆಲಸ ಮಾಡಿದ್ರೆ ಒಬ್ರಿಗೆ ನಾವು ತುಂಬ ಹಾರ್ಟ್ ಬ್ರೇಕ್ ಮಾಡೋಕ್ಕೆ ಹೋದಾಗ ನಮಗೆ ಡಬಲ್ ಹಾರ್ಟ್ ಬ್ರೇಕ್ ಆಗುತ್ತೆ ಅಲ್ವಾ. ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅವ್ರಿಗೆ ಡಬಲ್ಲಾಗಿ ಕರ್ಮ ಬರುತ್ತೆ. ಅವ್ರು ಏನೇ ಮಾಡಿದ್ರೂ ಡಬಲ್ ಆಗೇ ಸಿಗುತ್ತೆ. ನಾವು ಒಳ್ಳೇದು ಮಾಡಿದ್ರೆ ಡಬಲ್ ಆಗೇ ಸಿಗುತ್ತೆ, ನಾವು ಕೆಟ್ಟದ್ದು ಮಾಡಿದ್ರೆ ಡಬಲ್ ಆಗೇ ಸಿಗುತ್ತೆ. ಡೀಪ್ಲಿ ಹರ್ಟ್ ಆಗಿದ್ದಾರೆ ಅವರು, ಅವ್ರಿಗೆ ಗೊತ್ತಾಗಿದೆ ಅವ್ರು ಮಾಡಿರೋದು ತಪ್ಪು.
ಆ ತಪ್ಪು ಗೊತ್ತಾಗಿದೆ ಅನ್ನೋದಕ್ಕಿಂತ ಅವ್ರು ತಗ್ಲಾಕೊಂಡಿದ್ದಾರೆ, ಸಿಗಾಕೊಂಡಿದ್ದಾರೆ. ಅವ್ರು ಮಾಡಿರೋದು ಏನೋ ಒಂದು ಗೊತ್ತಾಗಿದೆ. ಆ ಹಿಂಟ್ ಬಿಟ್ಕೊಟ್ಟಿದ್ದಾರೆ. ಅಂದರೆ ಒಂದು ಅನುಮಾನದ ಒಂದು ಸೆಳೆ ಒಂದು ಬಿಟ್ಕೊಟ್ಬಿಟ್ಟಿದ್ದಾರೆ. ಏನೇ ಏನೇ ಹೇಳಿದ್ರು ಒಬ್ಬ ಕಳ್ಳ ಆಗಲಿ, ಒಬ್ಬ ಕಟುಕ ಆಗಲಿ, ಒಬ್ಬ ಯಾರೇ ವ್ಯಕ್ತಿ, ಒಬ್ಬ ವಿಕ್ಟಿಮು ಏನಾದ್ರು ಒಂದು ತಪ್ಪು ಕೆಲಸ ಮಾಡಿದ್ದಾನೆ ಅಂದರೆ, ಅವನು ಎಷ್ಟೇ ಹುಷಾರಾಗಿದ್ದರೂ, ಅವನೆಷ್ಟೇ ಇಂಟೆಲಿಜೆಂಟ್ ಆಗಿದ್ದರೂ, ಒಂದಲ್ಲ ಒಂದು ವಿಟ್ನೆಸ್ನ ಬಿಟ್ಬಿಟ್ಟಿರ್ತಾನೆ. ಅದೇ ದಡ್ಡ ಕೆಲಸ ಮಾಡೋದವರು ಒಂದು ವಿಟ್ನೆಸ್ ಬಿಟ್ಟಿರೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೂ ನೋವಾಗ್ತಾ ಇದೆ. ಅವ್ರು ಈ ಪರಿಸ್ಥಿತಿ ಇವಾಗ ಎದುರಿಸ್ತಾ ಇದ್ದಾರೆ. ಅವರ ಸಂದರ್ಭ ಇದಾಗಿದೆ. ಆ್ಯಂಡ್ ಅವ್ರಿಗೆ ಆ ಸಂದರ್ಭ ಆಗಿರೋದ್ರ ಜೊತೆಗೆ ಇನ್ನೇನು ಅವರು ಫೇಸ್ ಮಾಡ್ತಾರೆ ನೋಡೋಣ. ಕಾರ್ಮಿಕ್ ರಿಲೇಷನ್ಶಿಪ್, ರೀಸೆಂಟ್ಮೆಂಟ್ಸ್ ಆ್ಯಂಡ್ ಟ್ರಿಗರ್ಸ್, ಪರ್ಸೆಪ್ಷನ್, ಇಂಟೆನ್ಸಿಟಿ ಆ್ಯಂಡ್ ಲೆಟ್ಟಿಂಗ್ ಗೋ, ಟರ್ಮಾಯ್ಲ್ ಆ್ಯಂಡ್ ಫ್ಲೀಟಿಂಗ್. ನೋಡಿ ಅವರು ನಿಮ್ಮ ಮಧ್ಯದಲ್ಲಿ ಬಂದಿದ್ದಾರಲ್ಲ ಮೂರನೇ ವ್ಯಕ್ತಿ, ಹಾಗೆ ಬರೋದಕ್ಕೂ ಒಂದು ಕಾರಣ ಇದೆ ನಿಮ್ಮಿಬ್ಬರ ಮಧ್ಯದಲ್ಲಿ. ಯಾಕೆಂದರೆ ಅಲ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ ಇತ್ತು. ಅವರು ಬರೋ ಅಂಥ ಸಂದರ್ಭ ಇದು. ಬಂದರು, ಏನೋ ಒಂದು ಹಾಳು ಮಾಡಬೇಕಿತ್ತು, ಮಾಡಿದ್ರು. ಇವಾಗ ಅವರು ಹೋಗ್ತಾ ಇರೋ ಸಮಯ ಹೋಗ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟೇ ತಾರತಮ್ಯ, ಎಷ್ಟೇ ಗಲಾಟೆ, ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಕೂಡ ನೀವು ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಕರ್ಮ. ಓಕೆ, ನೀವು ಅವ್ರಿಗೇನು ಹಾನಿ ಮಾಡದೆ ನಿಮ್ಮ ಜೀವನ ಅಷ್ಟೇ ನೀವು ನೋಡಿಕೊಂಡು ಹೋಗಿರೋದಕ್ಕೆ ಖಂಡಿತವಾಗ್ಲೂ ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಕೊಟ್ಟಿದೆ. ನಿಮಗೆ ಆ ಮೂರನೇ ವ್ಯಕ್ತಿನ ನಿಮ್ಮ ಜೀವನದಲ್ಲಿ ತೆಗೆಯೋದಕ್ಕೆ ಸಾಧ್ಯ ಆಗಿರೋದು. ಇಲ್ಲಾಂದರೆ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮ್ಮದು ಏನಾದ್ರು ಬ್ಯಾಡ್ ಕಾರ್ಮಿಕ್ ಇದರಲ್ಲಿ ನಿಮ್ಮದು ಒಂದೇನಾದ್ರು ಬ್ಯಾಡ್ ಕರ್ಮ ಮಾಡಿಬಿಟ್ಟಿದ್ರೆ, ನೀವು ಒಂದು ಕೆಟ್ಟ ಕೆಲಸ ಏನಾದರೂ ಮಾಡಿಬಿಟ್ಟಿದ್ರೆ ನಿಜವಾಗ್ಲೂ ಇದು ತುಂಬ ಎಳೀತಿತ್ತು. ಅಂದರೆ ತುಂಬ ದೂರದವರೆಗೂ ಎಳೀತಿತ್ತು. ಲಾಂಗ್, ಮೇ ಬಿ ಅದು ಹೇಳೋಕ್ಕಾಗಲ್ಲ, 6 months, 1 year, 2 years, 3 years ಸಫರ್ ಮಾಡಬೇಕಾಗ್ತಿತ್ತು. ನೀವು ಆ ರೀತಿ ನೀವು ಮಾಡ್ಕೊಳಕ್ಕೆ ಹೋಗಿಲ್ಲ. ಒಂದು 3 monthsಲ್ಲಿ ನಿಮಗೆ ಗೊತ್ತಾಗಿದೆ ಯಾರು ಮಾಡ್ತಿದ್ದಾರೆ ಅಂತ. ನಿಮ್ಗೆ ಆಲ್ರೆಡಿ ಯೋಚನೆ ಬರ್ತಾ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಾಗೂ ಕೂಡ ಆಗಿದೆ ಯಾರು ಮಾಡಿರ್ಬೋದು ಅಂತ. ಯಾಕೆ ಅವ್ರು ನಿಮ್ಮ ರಿಲೇಷನ್ಶಿಪ್ ಮಧ್ಯದಲ್ಲಿ ಯಾಕೆ ಬಂದಿದ್ದಾರೆ ಅಂದರೆ, ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಇತ್ತು ಅವ್ರದ್ದು, ನಿಮ್ಮದು, ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಇದ್ದಿದ್ದರಿಂದ ಅವ್ರು ಬಂದಿದ್ದರು. ಮತ್ತು ಅವ್ರು ಟ್ರಿಗರ್ ಕೂಡ ಮಾಡಿದ್ರು. ನಿಮ್ಮ ಜೀವನದಲ್ಲಿ ಏನೇನು ಆಟ ಆಡಬೇಕು ಎಲ್ಲ ಆಟ ಆಡಿದ್ರು. ಇವಾಗ ಆ ಕಾರ್ಮಿಕ್ ರಿಲೇಷನ್ಶಿಪ್ ಮುಗಿಯೋ ಸಮಯ ಬಂದಿದೆ. ನೀವು ಕೂಡ ಆದಷ್ಟು ಅದನ್ನು ಬಿಟ್ಬಿಡೋದು ಒಳ್ಳೆಯದು. ಮನಸ್ಸಿಂದ ತೆಗೆದುಹಾಕೋದು ಒಳ್ಳೆಯದು. ಅವ್ರು ಮಾಡಿರೋದು ಕೆಟ್ಟದ್ದು ಏನೇ ಆಗಿರಲಿ, ಓಕೆ ಫೈನ್, ಇವಾಗ ದೂರ ಆದರೆ ಸಾಕು, ನಮಗೆ ನಮ್ಮ ಮಧ್ಯದಲ್ಲಿ ಇನ್ಯಾರೂ ಬರಬಾರ್ದು ಅನ್ನೋ ಒಂದು ಸ್ಟ್ರಾಂಗ್, ಒಂದು ಬಲವಾದ ನಿರ್ಧಾರ ನಿಮ್ಮಿಬ್ಬರ ಮಧ್ಯದಲ್ಲಿ ಬಂದರೆ ಮುಂದಕ್ಕೆ ಯಾರು ಮೂರನೇ ವ್ಯಕ್ತಿ ಮಧ್ಯದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಸಪೋಸ್ ಅವ್ರು ಯಾರೇ ಬಂದ್ರೂ ತುಂಬ ದಿವಸ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಕಾರ್ಮಿಕ್ ರಿಲೇಷನ್ಶಿಪ್ಗಳು ಇರೋದಕ್ಕಾಗೇ ಮೂರನೇ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬರೋದಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಅವರು ಏನೇನು ಮಾಡಬೇಕು, ಅವ್ರದ್ದೊಂದು ಸಮಯ ಅಂತಿರುತ್ತೆ. ಆ ಸಮಯದಲ್ಲಿ ಅವ್ರು ಏನೇನು ಮಾಡಬೇಕು ಆ ಕೆಲಸಗಳೆಲ್ಲ ಮಾಡ್ತಾರೆ. ಸೊ ಈಗ ನಿಮಗೆ ಏನು ನೆಕ್ಸ್ಟು ಮುಂದೆ ನಿಮಗೆ ಬರ್ತಾ ಇದೆ ಅಂದರೆ, ವಾವ್ ನೋಡಿ, ನಿಮಗೆ ರೆಮಿಡಿ ಇಲ್ಲೇ ಬಂದ್ಬಿಡ್ತು. ಪ್ಯಾಷನ್ ಏನಂದರೆ ಇನ್ಸೇನ್ ಕೆಮಿಸ್ಟ್ರಿ, ಸ್ಪಾರ್ಕ್ಸ್ ಆ್ಯಂಡ್ ಹ್ಯಾವಿಂಗ್ ಫನ್, ಈಕ್ವಲ್ ಇಂಟ್ರೆಸ್ಟ್, ಬರ್ನಿಂಗ್ ಡಿಸೈರ್ ಅಂತ ಬಂದಿದೆ. ನಿಮ್ಮಿಬ್ಬರದು ತುಂಬ ಒಳ್ಳೆಯ ಅದ್ಭುತವಾದ ಕೆಮಿಸ್ಟ್ರಿ ಇದೆ. ನಿಮ್ಮದು ನಿಮ್ಮ ಸಂಗಾತಿದು, ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಒಂದು ಬಂದಿದ ತಕ್ಷಣ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಸೆಳೆತ, ಒಂದು ಸ್ಪಾರ್ಕ್ ಕಾಣಿಸುತ್ತೆ ನಿಮ್ಮಿಬ್ಬರ ಮಧ್ಯದಲ್ಲಿ. ಯಾವಾಗಲೂ ಖುಷಿ ಇಬ್ಬರು ಒಟ್ಟಿಗೆ ಇದ್ದರೆ ನೀವು ಖುಷಿ ನೋಡ್ತೀರಾ. ನೀವಿಬ್ಬರು ಒಂಚೂರು ಕೋಪ ಮಾಡಿಕೊಂಡು ಜಗಳ ಮಾಡ್ಕೊಂಡು ದೂರ ಇದ್ದರೆ ಆ ಸ್ಪಾರ್ಕ್ ಕಾಣಿಸಲ್ಲ. ಆ್ಯಂಡ್ ಏನೇ ನೀವು ಕೆಲಸ ಮಾಡುವಾಗಲೂ ಇಬ್ಬರು ಒಟ್ಟಿಗೆ ಕೂತು ಇಂಥದ್ದು ಮಾಡೋಣ ಅಂದಾಗ ನಿಜವಲ್ಲೂ ಟಕ್ ಅಂತ ಆ ಕೆಲಸಗಳು ಹೆಂಗಾಗುತ್ತೆ ಅಂದರೆ, ಇಟ್ಸ್ ಲೈಕ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಒಂದು ಸ್ವೈಪಲ್ಲಿ ನೀವೆಲ್ಲ ಕೆಲಸ ಮಾಡ್ತೀರಾ. ಅದೇ ನೀವಿಬ್ಬರು ದೂರ ಆದರೆ ನೋಡಿ, ಒಂದು ಚೂರು ಬಿರುಕಾಯಿತು ಅಂದರೆ ಮೂರನೇ ವ್ಯಕ್ತಿಗೆ ಒಳಗಡೆ ಬರೋ ಥರ ಪರಿಸ್ಥಿತಿ ಆಗುತ್ತೆ. ಸೊ ಆ ಸ್ಪಾರ್ಕ್ ಕಳ್ಕೊಬೇಡಿ. ಇಬ್ಬರು ಪ್ಯಾಷನೆಟ್ಟಾಗಿ ಇಷ್ಟಪಡೋದು, ಲವ್ ಮಾಡೋದು, ಒಬ್ರಿಗೊಬ್ರಿಗೆ ಆಸರೆ ಆಗಿರೋದು, ಒಬ್ರನ್ನೊಬ್ರು ಇಷ್ಟಪಡೋದೇ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಈಕ್ವಲ್ ಇಂಟ್ರೆಸ್ಟ್ ಕೂಡ
ಖಂಡಿತವಾಗ್ಲೂ ಇರಬೇಕು. ನಿಮ್ಮಿಬ್ಬರ ಮಧ್ಯದಲ್ಲಿ ಈಗ ಇನ್ನೂ ಜಾಸ್ತಿ ಬಾಂಡೇಜ್ ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. ಖಂಡಿತವಾಗ್ಲೂ ಏನೇ ಪರಿಸ್ಥಿತಿ ಬಂದಿದ್ರೂ ಏನೇ ಆಗಿದ್ರೂ ಅದನ್ನೆಲ್ಲ ಮರೆತು ಪದೇ ಪದೇ ಅದನ್ನು ನೆನಪು ಮಾಡಿಕೊಳ್ಳದೆ ನೆನಪಿಸ್ದೆ ಅದನ್ನು ಎತ್ತಿ ಆಡದೆ ಹೀಯಾಳಿಸ್ದೆ ಓಕೆ ಫೈನ್ ಆಗಿದ್ದಾಯಿತು ಅದನ್ನು ಬಿಟ್ಬಿಡೋಣ ಅಂತ ಬಿಟ್ಟು ಮುಂದೆ ಹೋಗ್ತೀರಾ. ಖಂಡಿತವಾಗ್ಲೂ ಈಕ್ವಲ್ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಬರ್ನಿಂಗ್ ಡಿಸೈರ್ನ ಬರ್ನ್ ಮಾಡಬೇಡಿ. ನಿಮ್ಮ ಯಾವುದೇ ಒಂದು ಡಿಸೈರ್ಸ್ ಇದೆ ಇಬ್ಬರೂ ಸೇರಿ ಕೂಡಿ ನೀವು ಖಂಡಿತವಾಗ್ಲೂ ಎಲ್ಲನೂ ನೀವು ಸಮರ್ಪಣೆ ಮಾಡ್ಬೋದು. ತ್ಯಾಗ ಮಾಡೋದು ಆಗಲಿ ಎಲ್ಲ ಪ್ರೀತಿಯಲ್ಲಿ ಇದ್ದರೆ ಭಾಳ ಸಮರಸವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿಯಾಗಿದ್ದಾರೆ ಅವರು ಆಲ್ರೆಡಿ ಸಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ನಿಮಗೆ ಸಂತೋಷದ ಸುದ್ದಿ. ಖಂಡಿತವಾಗ್ಲೂ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ನಿಮಗೆ ಯಾರು ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿ ಬಂದಿದ್ದರು ಅಂತ. ಅವರು ಖಂಡಿತವಾಗ್ಲೂ ದೂರ ಆಗ್ತಾರೆ. ಅವರು ಕೂಡ ಸಫರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲ ಆಗೋದಕ್ಕೆ ಕಾರಣ ನಿಮ್ಮಲ್ಲಿರುವಂತಹ ಕಾರ್ಮಿಕ್ ರಿಲೇಷನ್ಶಿಪ್ಪಿಂದ ಇದೆಲ್ಲ ನಡೆದಿದೆ. ಯಾವುದೇ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಇದೆ ಅಂದರೆ ಅದು ನಡೆಯುತ್ತೆ. ಯಾವುದೇ ಒಂದು ರೀತಿಲಾದ್ರೂ ಅದು ನಡೆಯುತ್ತೆ. ಆ ಕಾರ್ಮಿಕ್ ರಿಲೇಷನ್ಶಿಪ್ಗೆ ಒಂದು ಟೈಮ್ ಇರುತ್ತೆ. ಆ ಟೈಮ್ ಆದಮೇಲೆ ಅದು ಖಂಡಿತ ಏನೇ ಮಾಡಿದ್ರೂ ಉಳಿಯೋದಿಲ್ಲ. ಅದು ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಬರುವಾಗ ಪೇಯ್ನ್ ಕೊಡುತ್ತೆ, ಹೋಗುವಾಗ ಒಂದು ಲೆಸನ್ ಕಲಿಸಿ ಹೋಗುತ್ತೆ, ನಮಗೊಂದು ಪಾಠ ಕಲಿಸಿ ಹೋಗುತ್ತೆ. ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಕಲಿಸುತ್ತೆ. ಖಂಡಿತವಾಗ್ಲೂ ಇದು ಒಳ್ಳೆಯ ರೀಡಿಂಗ್ ಆಗಿತ್ತು. ನಿಮ್ಮ ಜೀವನದಲ್ಲಿ ಯಾವತ್ತೂ ಇನ್ಮೇಲಿಂದ ಒಳ್ಳೆಯದಾಗಲಿ, ಯಾವ ಕೆಟ್ಟ ನೆಗೆಟಿವ್ ಬ್ಲಾಕೇಜಸ್ ಬೇಡ. ಈ ಚೈಲ್ಡ್ಹುಡ್ ಟ್ರಾಮಾಗೆ ನಾನು ನಿಮಗೆ ಏನು ಹೇಳ್ತಿದ್ದೀನಿ ರೆಮಿಡಿ ಅಂದರೆ ಮೆಡಿಟೇಷನ್ ಮಾಡಿ ಫ್ರೆಂಡ್ಸ್. ಆದಷ್ಟು ಕೂತ್ಕೊಂಡು ಲೈಕ್ ನಿಮ್ಗೆ ಇವಾಗ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡುವಾಗ ಏನೇನೋ ಫೀಲ್ ಆಗುತ್ತೆ, ಏನೇನೋ ಅನಿಸುತ್ತೆ, ನಿಮ್ಗೆ ಏನೇನೋ ಕಣ್ಮುಂದೆ ಬರೋಂಗಾಗುತ್ತೆ. ವರಿ ಮಾಡಬೇಡಿ, ಕಾಮಾಗಿರೋ ಸೈಲೆಂಟಾಗಿರೋ ಟೈಮ್ ತೊಗೊಳ್ಳಿ. ಒಂದು ಒಳ್ಳೆಯ ಟೈಮ್ ತೊಗೊಂಡು ನೀವು ಒಂದು 5 ನಿಮಿಷ 10 ನಿಮಿಷ ಸ್ಟಾರ್ಟ್ ಮಾಡಿ. ಒಳ್ಳೆಯ ನಿಮ್ಮ ಗೊತ್ತಿರುವಂಥ ಯಾವುದಾದ್ರು ಒಂದು ಕಾಮಾಗಿರೋ ಮ್ಯೂಸಿಕ್ ಹಾಕ್ಕೊಳ್ಳಿ, ಅಥವಾ ದೇವ್ರದ್ದು ಮಂತ್ರ ಹಾಕ್ತೀರಾ ಅಂದರೆ ಹಾಕ್ಕೊಳ್ಬೋದು. ಅದನ್ನು ಪ್ಲೇ ಮಾಡಿಕೊಂಡು ನೀವು ಕಿವಿಗೆ ಹಾಕ್ಕೊಂಡು ಸಾಂಗ್ನ ಹೆಡ್ಫೋನ್ ಅಥವಾ ನೆಕ್ ಬ್ಯಾಂಡ್ ಏನಾದರೂ ಒಂದು ಹಾಕ್ಕೊಂಡು ನೀವು ಖಂಡಿತವಾಗ್ಲೂ ಆ ಸಾಂಗ್ ಕೇಳ್ತಾ 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 ನೀವು ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಶುರು ಮಾಡಿ, ನಿಮ್ಮನ್ನು ನೀವು ಇಷ್ಟಪಡೋಕ್ಕೆ ಶುರು ಮಾಡಿ. ವಾವ್, ನನ್ನ ಲೈಫ್ ಎಷ್ಟು ಚೆನ್ನಾಗಿದೆ, ವಾವ್, ಎಲ್ರಿಗಿಂತ ನನ್ನ ಲೈಫಲ್ಲಿ ಏನೂ ನಾನು ಕಳ್ಕೊಂಡಿಲ್ಲ, ನಾನು ಇನ್ನೂ ಎಲ್ಲ ಪಡ್ಕೋತಾ ಇದ್ದೀನಿ. ಎಷ್ಟು ಬೇಗ ನನಗೆ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಅದು ಯಾಕೆ ಕಾಣಿಸುತ್ತೆ ನೆಗೆಟಿವಿಟಿ ಬೇಗ ಅಂದರೆ ಅದನ್ನು ನಿಮ್ಮ ಜೀವನದಲ್ಲಿ ತೆಗೀರಿ ಅಂತ ಹೇಳೋದಕ್ಕೋಸ್ಕರ ಕಾಣಿಸುತ್ತೆ. ನಿಮ್ಮ ಜೀವನದಲ್ಲಿ ಅದಿರಬಾರ್ದು ಅನ್ನೋದಕ್ಕೋಸ್ಕರ ಅದಕ್ಕೊಂದು ಸಲ್ಯೂಷನ್ ಹುಡ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಕಾಣಿಸುತ್ತೆ. ನಿಮಗೆ ಯಾಕಾದ್ರೂ ಕಾಣಿಸುತ್ತೋ ಅಂತ ನಿಮಗೆ ಅನಿಸ್ಬೋದು. ಬಟ್ ಟ್ರೂತ್ ಏನು, ನಿಜ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಕಾಣಿಸಿದ್ರೆ ತುಂಬ ಸಂತೋಷ ಪಡಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಆ ನೆಗೆಟಿವಿಟಿ ಕಾಣಿಸ್ದೆ ಒಳಗೆ ಇದ್ದು ಉಸಿರು ಕಟ್ಟಿ ಒದ್ದಾಡ್ತಿರ್ತಾರೆ. ಬಟ್ ನಿಮಗೆ ಅದು ಕಾಣಿಸಿದೆ ಅಂದರೆ ನಿಜವಾಗ್ಲೂ ಏಂಜಲ್ ನಿಮಗೆ ಸಪೋರ್ಟ್ ಆಗಿದ್ದಾರೆ. ನಿಮಗೆ ಯಾವ ದೇವ್ರನ್ನ ನೀವು ಪೂಜೆ ಮಾಡ್ತಿದ್ದಾರೆ ಅವ್ರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಅವರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅವರು ನಿಮಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ, ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ಆದಷ್ಟು ಬೇಗ ನಿಮಗೆ ಏನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಎಲ್ಲಾದರೂ ಒಂದು ಕಡೆಯಿಂದ ಹೇಗಾದ್ರೂ ಒಂದು ಕಡೆಯಿಂದ ನಿಮಗೆ ತಿಳಿತಾ ಇದೆ. ಅದಕ್ಕೊಂದು ರೆಮಿಡಿ ಕೂಡ ನೀವು ಮಾಡ್ಕೋಬೋದು. ಅದಕ್ಕೆ ನೀವು ಜೀವನನೂ ಹುಷಾರಾಗಿ ನೀವು ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮೆಡಿಟೇಷನ್ ಮಾಡಿ, ಆದಷ್ಟು ಒಳ್ಳೊಳ್ಳೆ ಸಾಂಗ್ಸ್ನ ಕೇಳಿ ನೀವು. ಮತ್ತು ಒಂದು ಹೇಗಿರಬೇಕು ಅಂದರೆ ಕಾಮಾಗಿರೋ ಅಂಥ ಜಾಗಕ್ಕೆ ಬೇಕಾದ್ರೆ ವಾಕ್ಗೆ ಹೋಗ್ಬೋದು. ನಿಮ್ಮ ಸಂಗಾತಿ ಜೊತೆ ವಾಕ್ ಹೋಗಿ, ಇಲ್ಲ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಕ್ಸಸೈಸ್ ಮಾಡಿರೋ ಒಳಗಡೆ ಇರೋ ಫ್ರಸ್ಟ್ರೇಷನ್ನು ಅಥವಾ ನಿಮ್ಮ ಒಳಗಡೆ ಇರುವಂಥ ಏನು ದುಃಖ ಇದೆ ಅಥವಾ ನಿಮಗೆ ಏನು ಮನಸ್ಸಿಂದ ಯಾವುದನ್ನು ತೆಗಿಯೋದಕ್ಕಾಗ್ತಾ ಇಲ್ಲ ಅಂತ ಅನಿಸಿದ್ರೆ ಆ ಟೈಮಲ್ಲಿ ಎಕ್ಸಸೈಸ್ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಒಳಗಡೆ ಇರೋ ಫ್ರಸ್ಟ್ರೇಷನ್ ಎಲ್ಲ ಹೋಗಿ ಸುಸ್ತಾದಾಗ ಮನುಷ್ಯನಿಗೆ ಯಾವ ಯೋಚನೆಯೂ ಬರಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ. ಖಂಡಿತವಾಗ್ಲೂ ಇದಕ್ಕೆಲ್ಲ ನಿಮಗೆ ಒಳ್ಳೆಯ ದಾರಿ ಮೆಡಿಟೇಷನ್ ಮಾಡಿ, ಕುತ್ಕೊಂಡು ಕಾಮಾಗಿ ಯೋಚನೆ ಮಾಡಿ, ಒಂದು 5 ನಿಮಿಷ ನೇಚರ್ ಜೊತೆ ನೀವು ಸಮಯ ಕಳೀರಿ, ನಿಸರ್ಗದ ಜೊತೆ ಸಮಯ ಕಳೀರಿ.
ಸ್ವಲ್ಪ ಒಂದು ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ನೆಮ್ಮದಿಯಾಗಿ ಆರಾಮಾಗಿ ಒಬ್ಬಂಟಿಯಾಗಿ ಕೂತ್ಕೊಳ್ಳಿ. ಎಲ್ಲ ಫೋನು ಗೀನು ಎಲ್ಲ ಸೈಡಿಗೆ ಇಟ್ಬಿಟ್ಟು ಆರಾಮಾಗಿ ಕೂತ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ನೀವು ಟೈಮ್ ಕೊಟ್ಕೊಂಡು ನೀವು ಆರಾಮಾಗಿದ್ದರೆ ಎಷ್ಟೊಂದು ಐಡಿಯಾಸ್ ನಿಮಗೆ ಬರುತ್ತೆ, ಒಳ್ಳೊಳ್ಳೆ ಐಡಿಯಾಸು. ಎಷ್ಟೊಂದು ನೆಮ್ಮದಿ ಸಿಗುತ್ತೆ ನಿಮಗೆ. ಎಲ್ಲರೂ ಕೂಡ ಇದೇ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಿಮ್ಮ ರಿಲೇಷನ್ಶಿಪ್ ಯಾವಾಗಲೂ ಚೆನ್ನಾಗಿರಲಿ ಅಂತ ಆ ದೇವ್ರನ್ನ ಬೇಡ್ಕೊತೀನಿ, ಯೂನಿವರ್ಸ್ನ ನಾನು ಬೇಡ್ಕೊತೀನಿ. ನಿಮ್ಮ ಜೀವನದಲ್ಲಿ ಇನ್ಮೇಲೆ ಯಾವ ಕಹಿ ಘಟನೆಗಳು ನಡೆಯೋದು ಬೇಡ. ನಿಮ್ಮ ಸಂಗಾತಿ ಜೊತೆ ನೀವು ತುಂಬ ಚೆನ್ನಾಗಿರಿ ಅಂತ ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್. ಹಾಗೆ ಈ ರೀಡಿಂಗ್ಸ್ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಒಳ್ಳೆಯ ಲೆಸನ್ ಕೂಡ ನಾವು ಕಲ್ತ್ವಿ. ಇದರಿಂದ ನಿಮಗೆ ಒಳ್ಳೆಯ ರೀತಿ, ಒಳ್ಳೆಯ ದಾರಿನೂ ಕಾಣಿಸಿದೆ. ಆ್ಯಂಡ್ ನನಗೂ ಕೂಡ ತುಂಬ ಸಂತೋಷ ಆಗಿದೆ ಈ ರೀಡಿಂಗ್ಸಿಂದ. ಮತ್ತೆ ಮುಂದೆ ಇನ್ನೂ ಯಾವುದಾದ್ರು ಒಳ್ಳೊಳ್ಳೆಯ ಟಾಪಿಕ್ ತರ್ತೀನಿ, ನಿಮ್ಮ ಮುಂದೆ ಒಳ್ಳೊಳ್ಳೆ ರೀಡಿಂಗ್ಸ್ ತರ್ತೀನಿ. ಪ್ಲೀಸ್ ಲೈಕ್, ಶೇರ್ ಮತ್ತು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹರಿ ಓಂ ಸಾಯಿರಾಮ್.